ಆಗಿನ ಕಾಲದೊಳಗ ಸ್ತ್ರೀ ಪುರುಷರು ಭೇದ ಭಾವ ಇಲ್ಲಾರ್ದ ಡ್ರಿಂಕ್ಸ್ ಮಾಡ್ತಾ ಇದ್ರು. ಒಂದ್ ಸ್ವಲ್ಪ ಸ್ತ್ರೀಗೆ ಡ್ರಿಂಕ್ಸ್ ಜಾಸ್ತಿ ಆಗಿದೆ, ನಿಲ್ಲಕ್ ಆಗ್ತಿಲ್ಲ, ಬಾಡಿ ಬ್ಯಾಲೆನ್ಸ್ ತಪ್ಪಿದೆ. ಶ್ರೀಗಂಧದ ಅರಮನೆ ಮೇಘನ ಶಿವಾಲಿತ್ತು. ಕಟ್ಟಿಗೆಯಿಂದ ಕೂಡಿದಂತ ಶ್ರೀಗಂಧದ ಅರಮನೆ ಮೇಘನ ಶಿವಾಲಯ ಮುಂದಿತ್ತು. ಪಲ್ಲವ ನರಸಿಂಹವರ್ಮ ಬಂದಾಗ ಇಮ್ಮಡಿ ಪುಲಿಕೇಶಿ ಮೇಲೆ ದಾಳಿ ಮಾಡಿದಾಗ ಆ ಶ್ರೀಗಂಧದ ಅರಮನೆ ನಾಶ ಮಾಡಿದ. ಇದು ಮೇಲೆ ಕೋಟೆ ಹೊಕ್ಕ ದಾರಿ, ಮೇಲೆ ಟಿಪ್ಪು ಸುಲ್ತಾನ್ ಕೋಟೆ, ಅದ್ರ ಮೇಲೆ ಪಿರಂಗಿ. ಆ ಪಿರಂಗಿಯನ್ನು ನಾವು ನೋಡ್ಬೇಕಾದ್ರೆ ಕೆಳಗಿಂದ ನಿಂತು ನೋಡಿದ್ರೆ ಕಾಣಿಸುತ್ತ. ಬರ್ತಾ ಬರ್ತಾ ಸ್ಟೆಪ್ಪಿನ ಹೈಟ್ ನೋಡಿ ಹೇಗೆ ಕಾಣಿಸುತ್ತ, ಹೈಟ್ ಜಾಸ್ತಿ, ಇಷ್ಟಿಷ್ಟು ಎತ್ತರ ಇದೆ ಮೇಲೆ. ಆ ಬೇಕಂತ ಮಾಡಿದ್ದಾರೆ, ಬಿಲ್ಡ್ ಅಂತ ಮಾಡಿದ್ದಾರೆ. ಬಂದಂತ ಟೂರಿಸ್ಟ್ ಲೋಕಲ್ ಜನ ಸುಮ್ನೆ ಹೋಲಿಲ್ಲ, ಮೇಲಿಂದ ಅದಕ್ಕೋಸ್ಕರಾಗಿ ಗೇಟ್ ಬಂದ್ ಮಾಡಿದ್ರು. ಮೊದಲು ಈ ಗೇಟ್ ಓಪನ್ ಇತ್ತು, ಓಪನ್ ಇತ್ತು, ಮೊದಲ ಹೋಗ್ಬೋದಾಗಿತ್ತು. ಯಾವಾಗ ಸುಸೈಡ್ ಆಯ್ತು ಅವಾಗ ಗೇಟ್ ಬಂದ್ ಮಾಡಿದ್ರು. ನಮ್ಮ ಸೈನಿಕರು ಇಬ್ಬರೇ ನಿಂತ್ಕೊಂಡು ಮೇಲ್ ಕಾವಲ್ ಕಾಯ್ತಾ ಇದ್ರು. ಅವ್ರನ್ನ ಕೊಲ್ಲಾಕ್ 100 ಜನ ಹತ್ತಿದ್ರು. 100 ಜನ ಮೇಲ್ ಇರ್ಬೇಕಾಗಿಲ್ಲ, ಒಬ್ರು ಇಬ್ರು ಇದ್ರೆ ಸಾಕು. 100 ಜನ ಹಿಂಗ್ ಹತ್ತೋತ್ನೇ ನಾವು ಒಬ್ಬನ ಸ್ವಲ್ಪ ಹಿಂಗ್ ಟಚ್ ಮಾಡಿದ್ರ 100 ಜನ ಬಂದು ಕೆಳಗಡೆ ಬೀಳ್ತಾ ಇದ್ರು. ಮೇಲೆ ಗಚ್ಚುಗಾರಿ ಇಟ್ಟಿದ್ದು ಆದಿಲ್ ಶಾಹಿಗಳ ಫಿಣ್ಣೆಲಗಿದ್ದು. ಇದು ಅರ್ಥಿಂಗ್. ಈಗ ಇಲಾಖೆ ಹಾಕಿದ್ದು, ಮಳೆ ಬಂದಾಗ ಬಂಡೆ ಸಿಲ್ ಬಡದ್ರ ಬಂಡೆ ಸಿಳತಂತ, ಆ ಬಂಡೆ ಸಿಳಬಾರ್ದಂತ ಅರ್ಥಿಂಗ್ ಹಾಕಿದ್ದು. ಕೆಬ್ನ ಹೀಗಿಟ್ರ ಫುಲ್ ಸ್ಟಪ್, ಹೀಗಿಟ್ರ ಫುಲ್ ಸ್ಟಪ್, ಹೀಗಿಟ್ರ ಫುಲ್ ಸ್ಟಪ್ ನೋಡ್ರಿ, ಹೀಗಿಟ್ರ ಫುಲ್ ಸ್ಟಪ್, ಹೀಗಿಟ್ರ ಫುಲ್ ಸ್ಟಪ್, ಹೀಗಿಟ್ರ ಹಾಫ್ ಸ್ಟಪ್. ಬರ್ತಾ ಬರ್ತಾ ಹೈಟ್ ಜಾಸ್ತಿ. ಬೇಕಂತ ಮಾಡಿದರೆ ಬೀಳಂತ ಮಾಡಿದರೆ ಕೋಟೆ ಗೋಡೆ ಕಟ್ಟುದು ಒಂದು ಕಲೆ. ಬೋಲೋ ನೋಡಿದ್ರಲ್ಲ ಈ ತರ ಇದೆ ನೋಡಿ ಕತೆ. ಬಂದ್ರೆ ಗೈಡ್ ಇನ್ನೂ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. ಮೂರನೇದ್ದು ಮಹಾ ವೈಷ್ಣವ ಗುಹೆ. ಒಂದನೇದ್ದು ಶೈವ, ಎರಡನೇದ್ದು ವೈಷ್ಣವ, ಮೂರನೇದು ಮಹಾವೈಷ್ಣವ, ನಾಲ್ಕನೇದ್ದು ಜೈನ. ಸರ್ ನಾವು ಮನಿ ಬಣ್ಣ ಹಚ್ಚಿದ್ರ 1 ವರ್ಷ ಕೂಡ ಬರಲ್ಲ. 6th ಸೆಂಚುರಿ ಮಾಡಿದ ಪೇಂಟ್ ಇಲ್ಲಿದೆ ನೋಡಿ. ಕೆಂಪ, ಹಸಿರು, ಹಳದಿ ಬಣ್ಣ. ಇಲ್ಲೊಂದ್ ಸೊಪ್ಪು, ಇಲ್ಲೊಂದ್ ಸೊಪ್ಪು, ಅಲ್ಲೊಂದ್ ಸೊಪ್ಪು, ಸ್ವಲ್ಪ ಮಾತ್ರ ಕಾಣಿಸುತ್ತ. 4 ಗುಹೆಗಳಿಗೆ ಬಣ್ಣ ಇತ್ತು, ಈ ತರ ಬಣ್ಣ ಹೋಗಿದೆ, ಸ್ವಲ್ಪ ಮಾತ್ರ ಕಾಣಿಸುತ್ತ. ಮೇಲೆ ವಿಷ್ಣು, ಅವನ ಕೈಯಲ್ಲಿ ಶಂಖ ಚಕ್ರ, ಆತನವಾಣ ಗರುಡ, ಆತನ ಹೆಂಡತಿ ಲಕ್ಷ್ಮಿ, ಸುತಾರ್ಧ ಅಷ್ಟ ದಿಕ್ಪಾಲಕರಿದ್ದಾರೆ. ಮುಖಮಂಟಪ, ಸಭಾಮಂಟಪ, ಒಳಗಡೆ ಗರ್ಭಗೃಹ. ಗರ್ಭಗೃಹದಲ್ಲಿ ಒಳಗಡೆ ವಿಷ್ಣು ವಿಗ್ರಹ ಇತ್ತು, ಡ್ಯಾಮೇಜ್ ಆಗಿದೆ. ಕೇವಲ ಪೀಠ, ಆ ಕಡೆ ಈ ಕಡೆ ಜಯ ವಿಜಯ, ವಿಷ್ಣುನ ದ್ವಾರಪಾಲಕರು, ನಡಬರ್ ಕಮಲ ಪುಷ್ಪ. ಇದು ನಮಸ್ಕಾರ. ಇಲ್ಲಿ ಈ ಕಡೆ ಮೇಲ್ ನೋಡ್ರಿ, ಇಲ್ಲಿ ಚತುರ್ಮುಖದ ಇದ ಶಿವ ಪಾರ್ವತಿ, ಆತನವಾಣ ನಂದಿ, ಸುತಾರ್ಧ ಕುಬ್ಜ ಗಣಗಳು. ಕುಬ್ಜ ಅಂದ್ರ ಕುಳ್ರು, ಲಾಸ್ಟಿಗೆ ಗಣೇಶ ಇಲ್ಲಿದ್ದಾನೆ. ಈ ಕಡೆ ಈ ಕಡೆ ಶಿವ, ಇಂದ್ರವಾಣ, ಐರಾವತ, ಆನೆ, ಸುತಾರ್ಧ ನರ್ತಕಿರು, ಡಾನ್ಸರ್ಸ್. ಇಲ್ಲಿ ಕುಬೇರ, ಅವನ ಕೈಲಿ ಗದೆ, ಸುತಾರ್ಧ ಹರ್ಬಲ್ ಪೇಂಟಿಂಗ್. ಎದುರಿಗೆ ಅನಂತಹಾಸೀನ, ಶೇಷಾಸೀನ, ಮಹಾವಿಷ್ಣು ಆದಿಶೇಷ ಮೇಲೆ ಕುಳಿತಿದ್ದಾನೆ. ಅವ ಎತ್ತರವಾದ ಕಿರೀಟ ಧರಿಸಿದ್ದಾನೆ. 5 ಅಡಿ ಆದಿಶೇಷ ಆತನಿಗೆ ನೆರಳಾಗಿ ನಿಂತಿದ್ದಾನೆ. ಅವನ ಕೈಯೊಳಗ ಶಂಖ ಚಕ್ರ, ಆತನವಾಣ ಗರುಡ, ಆತನ ಹೆಂಡತಿ ಲಕ್ಷ್ಮಿ. ಬಾದಾಮಿ ಚಾಲುಕ್ಯರ ಎಲ್ಲಾ ರಾಜರು ದೊರೆಗಳು ತಮ್ಮ ಶಿವಸ್ ಮೇಲೆ ಇದೇ ತರ ಕುತ್ಕೊಂಡು ರಾಜ ದರ್ಬಾರವನ್ನು ಮಾಡ್ತಾ ಇದ್ರು. ಮತ್ತೆ ರಾಜ ಕುಂತ ಬೇಕಲ್ಲ, ಆ ಕಡೆ ಈ ಕಡೆ ಗಾಳಿ ಬೀಸರು ಚಾಮಾಧಾರಿಗಳು. ಹೊರಗಡೆ ವಿರಾಟ ಪುರುಷ ವಿಷ್ಣು ತನ್ನ ಗುಹೆಗೆ ತಾನೇ ದ್ವಾರಪಾಲಕನಾಗಿ ನಿಂತಿದ್ದಾನೆ. ಅವ್ರ ಮೇಲೆ ಪೇಂಟಿಂಗ್ ಇದೆ, ಕೆಂಪ, ಹಸಿರ, ಹನಿ ಮೇಲೆ ಹಳದಿ ಬಣ್ಣ. ಹೊಳೆ ಈ ಕಡೆ ಸಂಸ್ಕೃತ ಭಾಷೆ, ಲಿಪಿ ಮಾತ್ರ ಹಳೆಗನ್ನಡ. ಮಂಗಳೇಶನ ಶಾಸನದೊಳಗೆ ಏನ್ ಬರ್ದಾನ, ಈ ಒಂದು ಗುಹೆಯನ್ನು 12 ವರ್ಷ ಕೊರೆಸಿ ತನ್ನ ಅಣ್ಣನಿಗೋಸ್ಕರವಾಗಿ ದಾನ ಕೊಟ್ಟಂತ ದಾನ ಪತ್ರ. ಇದು ಒಂದಕ್ಕೆ ಮಾತ್ರ ದಾಖಲಾತಿ ಇದೆ. 1ನೇ ಗುಹೆ, 2ನೇ ಗುಹೆ, ಪಕ್ಕದಲ್ಲಿರುವ 4ನೇ ಗುಹೆಗೆ ದಾಖಲಾತಿಗಳೇ ಇಲ್ಲ. ಒಟ್ಟು 6th ಸೆಂಚುರಿ ಆಗಿದೆ. 5 ವರ್ಷ ಹೆಚ್ಚಿರ್ಬೋದು, 10 ವರ್ಷ ಕಮ್ಮಿ ಇರ್ಬೋದು. ಫಸ್ಟ್ ಸೆಕೆಂಡ್ ಹೇಳಕ್ ಹೋಗಲ್ಲ, ಒಟ್ಟು 6th ಸೆಂಚುರಿ ಆಗಿದೆ. ನಾವು ಇತಿಹಾಸಕಾರ ಪ್ರಕಾರವಾಗಿ ಆ ಬೋರ್ಡ್ ಪ್ರಕಾರವಾಗಿ ಹೇಳೋದ್ರ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಅಂತ ಹೇಳ್ಬೋದು. ಅವ್ರನ್ನ ಕ್ವಶನ್ ಆಗಿ ಕೇಳಿ, ಇದನ್ನ ಯಾರು ಕೊಡ್ಸರ್, ಇದು ನಿಮ್ಗ ಶಾಸ್ತ್ರ ನೋಡಿದ್ಯಾ, ಯಾರು ಹೇಳ್ದವ್ರು ಇದ್ದಾರೆ ಅಂತ ಕೇಳಿದ್ರ ಹೇಳಕ್ ಆಗೋಲ್ಲ. ನಮ್ಮ ಇತಿಹಾಸಕಾರ ಪ್ರಕಾರವಾಗಿ ಕರೆಕ್ಟ್ ಆಗಿ ಶಾಸ್ತ್ರ ಅಂದ್ರ ಫಸ್ಟ್ ಸೆಕೆಂಡ್ ಹೇಳಕ್ ಹೋಗಲ್ಲ. ಇದು ಒಂದಕ್ಕೆ ಮಾತ್ರ ದಾಖಲಾತಿದೆ. ನನ್ನ ಹೆಸರು ಹೇಳ್ಬೋದು, ನಮ್ಮ ಅಪ್ಪನ ಹೆಸರು ಹೇಳ್ಬೋದು, ನಮ್ಮ ಅಜ್ಜನ ಹೆಸರು ಹೇಳ್ಬೋದು, 3 ತಲೆಮಾರು ಹೇಳ್ಬೋದು. ಆ ಕಡೆ ಹೇಳಕ್ ಹೋಗಲ್ಲ. ಇದು 6th ಸೆಂಚುರಿ ಆಗಿದೆ. ಈಗ ನಡೀತಾ ಇರೋದು 21ನೇ ಶತಮಾನ. ಬರದ್ ಬಿಟ್ಟೋಗಿದ್ರೆ ಹೇಳ್ಬೋದಾಗಿತ್ತು, ಬರದ್ ಬಿಟ್ಟಿಲ್ಲ, ಅದಕ್ಕೆ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಬನ್ನಿ, ಈ ಕಡೆ ಇಲ್ಲಿ ಬನ್ನಿ, ಈ ಕಡೆ ನಿಂತ್ಕೊಳ್ಳಿ. ಈ ಕಡೆ ಮೇಲ್ ನೋಡಿ, ಇಲ್ಲಿ ನೋಡ್ರಿ. ಸೋಮರಸ ಪಾನದಿಂದ ಮತ್ತಳಾಗಿ ಬೀಳುತ್ತಿರುವ ಶ್ರೀ ಪುರುಷನಿಂಗ ಆಶ್ರಯಗೆ ತಿಳಿದಿದ್ದಾನೆ. ಆಗಿನ ಕಾಲದೊಳಗ ಸ್ತ್ರೀ ಪುರುಷರು ಭೇದ ಭಾವ ಇಲ್ಲಾರ್ದ ಡ್ರಿಂಕ್ಸ್ ಮಾಡ್ತಾ ಇದ್ರು. ಒಂದ್ ಸ್ವಲ್ಪ ಸ್ತ್ರೀಗೆ ಡ್ರಿಂಕ್ಸ್ ಜಾಸ್ತಿ ಆಗಿದೆ, ನಿಲ್ಲಕ್ ಆಗ್ತಿಲ್ಲ, ಬಾಡಿ ಬ್ಯಾಲೆನ್ಸ್ ತಪ್ಪಿದೆ, ಬೀಳ್ತಿದ್ದಾಳೆ.
ಕಾಲ್ ಸೊಟ್ಟಾಗಿದೆ. ಆ ಟೈಮ್ನಾಗ ವಾಮಿಟ್ ಮಾಡಿದಾಳೆ. ವಾಮಿಟ್ ಅನ್ನ ನಾಯಿ ತಿಂತಾ ಇದೆ. ಇಲ್ಲಿ ವಾಮಿಟ್ ಇದೆ, ವಾಮಿಟ್ ಅನ್ನ ನಾಯಿ ತಿಂತಾ ಇದೆ. ಇಲ್ಲಿ ವಾಮಿಟ್ ಇದೆ, ವಾಮಿಟ್ ಅನ್ನ ನಾಯಿ ತಿಂತಾ ಇದೆ. ನಾವು ಮಾಡ್ತಿರೋದು ಫ್ಯಾಷನ್ ಆಗಿರ್ಬೋದು, ಏನಾಗಿರ್ಬೋದು, ಯಾವ್ದು ಹೊಸದಲ್ಲ, ಎಲ್ಲ ಹಳಿದೆ. ಎಲ್ಲಕ್ಕಿಂತ ಚೆನ್ನಾಗಿ ಇಲ್ಲಿ ಬಣ್ಣ ಕಾಣಿಸುತ್ತೆ ನೋಡಿ. ಕೆಂಪ, ಹಸಿರು, ಹಳದಿ ಬಣ್ಣ. 6th ಸೆಂಚುರಿ ಮಾಡಿದ ಬಣ್ಣ. ಬಣ್ಣ ಅಲ್ಲೊಂದ್ ಸ್ವಲ್ಪ ಮಾತ್ರ ಕಾಣಿಸುತ್ತ. ಬಣ್ಣ ಇಲ್ಲಾರ್ದೆ ಎಷ್ಟು ಸುಂದರವಾಗಿದೆ. ಬಣ್ಣ ಇದ್ದಾಗ ಎಷ್ಟು ಸುಂದರವಾಗಿರ್ಬಾರ್ದು. ಈ ಕಡೆ ಬನ್ನಿ. ವಿಜಯ ನರಸಿಂಹ, ನಗುಮುಖದ ನರಸಿಂಹ, ಭೂಮಿಗೆ ಭಾರವಾಗಿ ಗದೆ ಉರಿದ. ಯಾರೋ ಡ್ಯಾಮೇಜ್ ಮಾಡಿದರೆ. ಆತನವಾಣ ಗರುಡ. ಈ ಕಡೆ ಪ್ರಹ್ಲಾದ, ಕೈಯೊಳಗೆ ಶ್ರೀದೇವಿ, ಭೂದೇವಿ, ತಲೆ ಮೇಲೆ ಕಮಲ ಪುಷ್ಪ, ಮೇಲೆ ಗಂಧರ್ವರು ಆಕಾಶದಲ್ಲಿ ತೇಲಾಡ್ತಾ ಬಂದು ಹೂಮಾಲೆಯನ್ನು ಅರ್ಪಿಸುವಂತಿದೆ. ಇಲ್ಲಿ ಈ ಕಡೆ ಬನ್ನಿ. ಹರಿಹರ. ಇದು ಫಸ್ಟ್ ಗುಹೆಯೊಳಗಿತ್ತು. ಹಾಫ್ ಶಿವ, ಹಾಫ್ ವಿಷ್ಣು. ಹಾಫ್ ಶಿವನ ಕೆತ್ತಿ ಕಟ್ಟಿದ್ದ ಜಟಾ ಮುಕುಟ, ಅರ್ಧ ಚಂದ್ರ, ಕೈಯಲ್ಲಿ ಪರಶುನಾಗ. ಈ ಕಡೆ ಅರ್ಧ ಕಿರೀಟ, ಕೈಯಲ್ಲಿ ಶಂಕೇಂದ್ರ, ವಿಷ್ಣು. ಕೆಳಗಡೆ ಈ ಕಡೆ ಇತನ ಪಕ್ಕ ಅಲ್ಲಿ ಯಾರಿದ್ರು, ಇಲ್ಲಿ ಯಾರಿಲ್ಲ. ಈ ಕಡೆ ಪಾರ್ವತಿ, ನಂದಿ, ಆ ಕಡೆ ಲಕ್ಷ್ಮಿ, ಗರುಡ. ಅಲ್ಲಿದ್ರು, ಇಲ್ಲಿಲ್ಲ. ಯಾಕಿಲ್ಲ? ಆತನ ಮಕ ನೋಡಿ ಹೇಗೆ ಕಾಣಿಸುತ್ತ. ನಗುವಿನ ಮಕ, ನಗತಾ ಇದ್ದಾನೆ. ಕೆಳಗಡೆ ಇದ್ದಾಗ ಆತನಿಗೆ ಮದುವೆಗಿತ್ತು, ಇಲ್ಲಿ ಮದುವೆಗಿಲ್ಲ, ಬ್ಯಾಚುಲರ್ ಆಗಿದ್ದಾನೆ, ಅದಕ್ಕೋಸ್ಕರಾಗಿ ನಗ್ತಿದ್ದಾನೆ. ಮತ್ತು ಈ ಕಡೆ ನೋಡಿ ವರುಣ ಮೇಲೆ. ವರುಣ ಅಂದ್ರ ಮಳೆರಾಯ. ಆತನ ವಾಣ ಮೊಸುಳೆ. ಸುತ್ತಾರ್ದು ಅಷ್ಟ ದಿಕ್ಪಾಲಕರು. ಈಗ ಸೀದಾ ನೋಡಿ ಕಂಬಗಳನ್ನ ನಡಬರ್ಕ್ ಮಾಡ್ಕೊಂಡು ಆ ಮಹಾವಿಷ್ಣು ವಿಗ್ರಹ ನೋಡ್ತಾ ನೀವ್ ಯಾರ ಮುಂದ್ ಬಂದಿತ್ತ ಅನ್ಸದೆ. ಬಾದಾಮಿ ಚಾಲುಕ್ಯರ ರಾಜನ ಆಸ್ಥಾನದಲ್ಲಿ, ರಾಜನ ಅರಮನೆಯಲ್ಲಿ, ರಾಜನ ದರ್ಬಾರ್ ಹಾಲ್ ಅಲ್ಲಿ ಬಂದಿತ್ತ ಅನ್ಸುತ್ತ. ಇಲ್ಲಿಂದ ಖಾಲಿ ಫೋಟೋ ತಕೊಂಡ್ರ ಅರಮನೆ, ಆಸ್ಥಾನ, ದರ್ಬಾರ್ ಹಾಲ್ ಕಂಡ ಅನ್ಸುತ್ತ. ಓಕೆನಾ? ಹೊಳ್ಳಿ ಈ ಕಡೆ ಇಲ್ಲಿ ಬನ್ನಿ. ಚತುರ್ಮುಖದ ಬ್ರಹ್ಮ ಆತನ, ಇಲ್ಲಿ ಬನ್ನಿ, ನಾನು ನಿಂತಾಗ ನಿಂತ್ಕೊಳ್ಳಿ. ಚತುರ್ಮುಖದ ಬ್ರಹ್ಮ, ಆತನವನ ಹಂಸ ಪಕ್ಷಿ, ಬ್ರಹ್ಮನ ಕೈಲಿ ಕಮಲದ ಮಗು, ಸುತಾರ್ಧ ಅಷ್ಟ ದಿಕ್ಪಾಲಕರಿದ್ದಾರೆ. ಚಾಲುಕ್ಯರದು ಕಟ್ಟಿಗೆಯಿಂದ ಕೂಡಿದಂತ ಶ್ರೀಗಂಧದ ಅರಮನೆ ಮೇಘನ ಶಿವಾಲಿತ್ತು. ಕಟ್ಟಿಗೆಯಿಂದ ಕೂಡಿದಂತ ಶ್ರೀಗಂಧದ ಅರಮನೆ ಮೇಘನ ಶಿವಾಲಯ ಮುಂದಿತ್ತು. ಪಲ್ಲವ ನರಸಿಂಹವರ್ಮ ಬಂದಾಗ ಇಮ್ಮಡಿ ಪುಲಿಕೇಶಿ ಮೇಲೆ ದಾಳಿ ಮಾಡಿದಾಗ ಆ ಶ್ರೀಗಂಧದ ಅರಮನೆ ನಾಶ ಮಾಡಿದ. ಪೇಂಟಿಂಗ್ ಮುಖಾಂತರ ಅರಮನೆ ಚಿತ್ರ ತೋರಿಸ್ತೀನಿ. ಹಿಂಗ್ ಬೆಳಕನ್ನು ಕಟ್ ಮಾಡಿ ಇಲ್ಲಿ ನೋಡ್ರಿ. ಇಲ್ಲಿ ಕಾಣಿಸುತ್ತ ಅರಮನೆ ಕಂಬ. ಇದು ಅರಮನೆ ಕಂಬ. 1 2 3 4 ಜನ ನರ್ತಕಿಯರಿದ್ದಾರೆ. ಅವ್ರ ಕಿವಿಯಲ್ಲಿ ರಿಂಗ್ ಕಾಣಿಸುತ್ತ ನೋಡಿ. ಇಲ್ಲಿ ರಿಂಗ್. ಇದು ಗಾಳಿ ಬೀಸಕ್ ಚಾಮಾದಾರಿ. 1 2 3 4 ಜನ ನರ್ತಕಿಯರು. ಅರಮನೆ ಕಂಬ. ಇಲ್ಲೊಬ್ಬಕಿ ಮಾರಾಣಿ ಕೂತಿದ್ದಾರೆ. ಕಾಲು ತೋಳು ಬಂದೆ, ಅಕ್ಕಿಕೊಳ್ಳಾಗ ನೆಕ್ಲೆಸ್. ಅದ್ರ ಮುಂದೆ ನರ್ತಕಿ ಅಕ್ಕಿಕೊಳ್ಳಾಗ ನೆಕ್ಲೆಸ್. ಬಣ್ಣ ಅಲ್ಲಿಂದ ಹಿಡ್ಕೊಂಡು ಇಲ್ಲಿವರೆಗೂ ಅರಮನೆ ಚಿತ್ರ ಇತ್ತು. ಬಣ್ಣ ಹೋಗಿದೆ, ಸ್ವಲ್ಪ ಮಾತ್ರ ಕಾಣಿಸುತ್ತ. ಓಕೆ ಬನ್ನಿ. ಗುಹೆ ನಂಬರ್ 4. ಓಕೆ, 4ನೇದು ಕೊನೆಯದು ಜೈನ ಬಸದಿ. ಜೈನರಲ್ಲಿ 2 ಪಂಗಡ, ಶ್ವೇತಾಂಬ್ರ, ದಿಗಾಂಬ್ರ. ಚಾಲುಕ್ಯ ದೊರೆಗಳು ಈ ಜೈನ ಬಸದಿನ ಯಾಕೆ ಕೊಡಿದ್ರು? ಸರ್ವ ಧರ್ಮಗಳನ್ನು ಪೂಜಾ ಪುನಸ್ಕಾರ ಮಾಡ್ತಾ ಇದ್ರು. ಅದಕ್ಕೋಸ್ಕರಾಗಿ ಜೈನ ಬಸದಿಯನ್ನು ಕೊರಿಸಿದ್ರು. ಇಮ್ಮಡಿಯ ಪುಲಿಕೇಶಿಯ ಬಾಲ ಸ್ನೇಹಿತನಾದ ರವಿಕೀರ್ತಿಯು ಆಸ್ಥಾನದ ಕವಿಯಾಗಿದ್ದ, ಜೈನ ಧರ್ಮದವನಾಗಿದ್ದ. ಇದು ಐದಿಹೆಡಿ ಆದಿಶೇಷ ಆತನಿಗೆ ನೆರಳಾಗಿ ನಿಂತಿದ್ದಾರೆ. ಇಲ್ಲಿ ನೋಡಿ 24 ತೀರ್ಥಂಕರ, 12 24 ಮಂದಿ ತೀರ್ಥಂಕರ ಅಂತ ಕರಿತೀವಿ. ಈ ಕಡೆ ಒಳಗಡೆ ಇದು ಬಿಸುಕಲ್, ಲೋಕಲ್ ಜನ ವಾಸವಾದ ಟೈಮ್ ಮಾಡಿದ್ದು. ಮುಖ ಮಂಟಪ, ಸಭಾ ಮಂಟಪ, ಒಳಗಡೆ ಗರ್ಭಗೃಹ. ಆ ಗರ್ಭಗೃಹದಲ್ಲಿ ಒಳಗಡೆ ಸಿಂಹಪೀಠದ ಮೇಲೆ ಅರ್ಧ ಪದ್ಮಾಸನದಲ್ಲಿ ಜ್ಞಾನ ಮುದ್ರೆಯಲ್ಲಿ ಕುಳಿತಿರುವಂತ ಮಹಾವೀರ. ತಲೆ ಮೇಲೆ ತ್ರಿಯಂಬ್ರೆಲ, ಮುಕ್ಕೊಡೆ, ಸಮ್ಯಕ್ಕೆ ಜ್ಞಾನ, ಸಮ್ಯಕ್ಕೆ ಚಾರಿತ್ರ್ಯ, ಸಮ್ಯಕ್ಕೆ ದರ್ಶನ. ಆ ಕಡೆ ಈ ಕಡೆ ಚಾಮದಾರಿಗಳು. 2 ಕಡೆ ಮಹಾವೀರರು ಖಡ್ಗಾಸನದಲ್ಲಿ ನಿಂತಿದ್ದಾರೆ. ಹೀಗ್ ನಿಂತ್ರ ಖಡ್ಗಾಸನ. ಇದು ಈ ಕಡೆ ನೋಡಿ ಖಡ್ಗಾಸನ. ಇದು ಅರ್ಧ ಚಂದ್ರ, ಆನೆ ಸೊಂಡ್ಲು, ಶಿವಮೊಗ್ಗ. 2 ಪ್ರಾಣಿ ಹೇಳ್ತವು. ಈ ಗುಡಿ ಭಾರ ನನ್ ಮೇಲಿದೆ, ಈ ಗುಡಿನ ಹೊತ್ಕೊಂಡಿದ್ದೇನೆ ಅಂತ ಈ ಪ್ರಾಣಿಗಳು ಹೇಳ್ತವು. ಇದು ಲೋಕಲ್ ಜನ ವಾಸವಾದ ಟೈಮ್ ಮಾಡಿದ್ದು ಬಿಸುಕಲ್ಲು. ಇಲ್ಲಿ ಬನ್ನಿ. ಇದು ಸರ್ ಇದು ಕರ್ನಾಟಕದ ಮೊಟ್ಟ ಮೊದಲ ಬಾಹುಬಲಿ. 6th ಸೆಂಚುರಿ, 6ನೇ ಶತಮಾನದ ಚಾಮುಂಡರಾಯ ಬಂದ್ ಇದನ್ನ ನೋಡ್ಕೊಂಡು ಶ್ರವಣ ಬೆಳಗೊಳಕ್ಕೆ ಹೋಗಿ ಇಂದ್ರಗಿರಿಯ ಬೆಟ್ಟದ ಮೇಲೆ 58 ಅಡಿಯ ಏಕ ಶಿಲಾ ಬಾಹುಬಲಿ ವಿಗ್ರಹಣ ಕೆತ್ತನೆ ಮಾಡಿದ್ದಾನೆ. ಇದು 6ನೇ ಶತಮಾನ, ಅದು 10ನೇ ಶತಮಾನ. ನಾವು ಇತಿಹಾಸದಲ್ಲಿ ಓದಿದ ಪ್ರಕಾರ ಈತನ ಅಣ್ಣನಿಗೂ ವಿದ್ಯ ಆಯ್ತು ಅಂತ ಕೇಳ್ತೀವಿ. ವಿದ್ಯ ಆಯ್ದ ಸಂದರ್ಭದಲ್ಲಿ ಹೆಂಡತಿ ಬಿಟ್ಟ, ಮಕ್ಕಳು ಬಿಟ್ಟ, ರಾಜ ಬಿಟ್ಟ, ಎಲ್ಲ ಬಿಟ್ಟು ಬಂದು ಇವ ಧ್ಯಾನ ಕುಂತ್ರ ಮೋಕ್ಷನು ಸಿಗ್ಲಾರ್ದತ್ನಾಗ ಇವ್ರ ಅಣ್ಣಗ ಮನಸ್ಸಿಗೆ ಹೋಗಿ ಋಷಿಮುನಿನ್ ಹೋಗಿ ಕೇಳ್ತಾನ. ಅವ ಜ್ಞಾನ ಕುಂತಿದ್ದಾನೆ, ಅವ್ ಮೋಕ್ಷನ ಸಿಗ್ತಲ್ಲ, ಯಾಕೆ ಸಿಗ್ತಲ್ಲ ಅಂತ ಕೇಳ್ದ. ಅವಾಗ ಋಷಿಮುನಿ ಹೇಳಿದ, ಅವೆಲ್ಲಾ ಬಿಟ್ಟಿದ್ದಾನೆ ಮನಸ್ನಾಗ, ನಾನು ನನ್ನದನ್ನೋದು ಬಿಟ್ಟಿಲ್ಲ, ಅದನ್ನ ಬಿಡ್ಬೇಕು, ಬಿಟ್ಟ ನಂತರ ಮೋಕ್ಷ ಸಿಗುತ್ತದೆ ಅಂತ ಹೇಳಿದ್ರು. ಇವತ್ ಜ್ಞಾನ ಕುಂತಾಗ ಲತೆ ಬೆಳೆ ಎಲ್ಲ ಹಬ್ಬಿದೆ, ಆ ಕಡೆ ಈ ಕಡೆ ಹುತ್ತ ಬೆಳೆದಿದೆ, ಆ ಕಡೆ ಈ ಕಡೆ ಯಕ್ಷರು. ಈ ಗೋಡೆ ಮೇಲೆ 12 24 ಮಂದಿ ತೀರ್ಥಂಕರು, 24 ತೀರ್ಥಂಕರ್. ಓಕೆ.